ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಗೆಲ್ಲುತ್ತಾನೆಯೇ ಅಥವಾ ಸೋಲುತ್ತಾನೆಯೇ ಎಂಬುದನ್ನು ಅವನ ಅದೃಷ್ಟ ಮಾತ್ರ ನಿರ್ಧರಿಸುವುದಿಲ್ಲ. ಅವನು ಯಾವ ವಿಷಯಗಳನ್ನು ಮಾತನಾಡುತ್ತಾನೆ ಮತ್ತು ಯಾವ ವಿಷಯಗಳನ್ನು ಮೌನವಾಗಿ ತನ್ನೊಳಗೆ ಇಟ್ಟುಕೊಳ್ಳುತ್ತಾನೆ ಎಂಬುದು ನಿರ್ಧರಿಸುತ್ತದೆ. ನೀವು ಗಮನಿಸಿದ್ದೀರಾ, ಕೆಲವರು ಹೆಚ್ಚು ಮಾತನಾಡುತ್ತಾರೆ ಆದರೆ ಜೀವನದಲ್ಲಿ ಮುಂದೆ ಹೋಗುವುದಿಲ್ಲ. ಇನ್ನೂ ಕೆಲವರು ತುಂಬಾ ಕಡಿಮೆ ಮಾತನಾಡುತ್ತಾರೆ ಆದರೆ ಒಂದು ದಿನ ಎಲ್ಲರೂ ಅವರ ಯಶಸ್ಸಿನ ಬಗ್ಗೆ ಮಾತನಾಡುತ್ತಾರೆ. ಹಾಗಾದರೆ ಯಶಸ್ವಿ ವ್ಯಕ್ತಿಗಳ ಈ ಗುಟ್ಟು ಏನು? ಜೀವನದಲ್ಲಿ ಯಾವ 3 ವಿಷಯಗಳನ್ನು ಯಾರಿಗೂ ಹೇಳಬಾರದು? ಯಾಕೆ ಕೆಲವು ವಿಷಯಗಳನ್ನು ರಹಸ್ಯವಾಗಿಟ್ಟರೆ ಮಾತ್ರ ಯಶಸ್ಸು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಭಾಗದಲ್ಲಿ ಹೇಳುವ ಒಂದು ಜೀವನ ಪಾಠ ನಿಮ್ಮ ಆಲೋಚನೆಯನ್ನೇ ಬದಲಾಯಿಸಬಹುದು. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಇಂದಿನ ವಿಡಿಯೋವನ್ನು ಆರಂಭಿಸೋಣ. ಜೀವನದಲ್ಲಿ ಎಲ್ಲರೂ ಯಶಸ್ಸು ಕಾಣಬೇಕು ಎಂದು ಬಯಸುತ್ತಾರೆ. ಆದರೆ ಯಶಸ್ಸು ಸಾಧಿಸುವ ಪ್ರತಿಯೊಬ್ಬರಲ್ಲೂ ಒಂದು ಸಾಮಾನ್ಯ ಗುಣ ಇರುತ್ತದೆ. ಅವರು ತಮ್ಮ ಜೀವನದ ಕೆಲವು ಪ್ರಮುಖ ವಿಷಯಗಳನ್ನು ಎಲ್ಲರ ಮುಂದೆಯೂ ಹೇಳುವುದಿಲ್ಲ. ಇಂದು ಸಾಮಾಜಿಕ ಜಾಲತಾಣಗಳ ಕಾಲದಲ್ಲಿ ಜನರು ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನು, ಪ್ರತಿಯೊಂದು ಯೋಜನೆಯನ್ನು, ಪ್ರತಿಯೊಂದು ಕನಸನ್ನು ಜಗತ್ತಿಗೆ ತಿಳಿಸುತ್ತಾರೆ. ಆದರೆ ನಿಜವಾದ ಯಶಸ್ಸಿನ ದಾರಿ ಕೆಲವೊಮ್ಮೆ ಮೌನದಲ್ಲೇ ಅಡಗಿರುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸುವ ಮೊದಲು ಅದನ್ನು ಎಲ್ಲರಿಗೂ ಹೇಳಿದರೆ ಅನೇಕ ಬಾರಿ ನಿಮ್ಮ ಉತ್ಸಾಹ ಕಡಿಮೆಯಾಗಬಹುದು. ಕೆಲವರು ನಿಮ್ಮನ್ನು ಪ್ರೋತ್ಸಾಹಿಸಬಹುದು, ಆದರೆ ಕೆಲವರು ನಿಮ್ಮನ್ನು ಹತಾಶೆಗೊಳಿಸುವ ಮಾತುಗಳನ್ನು ಆಡಬಹುದು. ಆದ್ದರಿಂದ ಜೀವನದಲ್ಲಿ ಗೆಲ್ಲಬೇಕೆಂದರೆ 3 ವಿಷಯಗಳನ್ನು ನಿಮ್ಮೊಳಗೆ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ಮೊದಲನೆಯದು ನಿಮ್ಮ ದೊಡ್ಡ ಕನಸು ಅಥವಾ ಗುರಿ. ನಿಮ್ಮ ಜೀವನದಲ್ಲಿ ನೀವು ಏನಾಗಬೇಕು, ಯಾವ ಮಟ್ಟಕ್ಕೆ ಹೋಗಬೇಕು, ಯಾವ ಕೆಲಸವನ್ನು ಮಾಡಲು ಯೋಜನೆ ಮಾಡಿಕೊಂಡಿದ್ದೀರಿ ಎಂಬುದನ್ನು ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಅನೇಕ ಬಾರಿ ಜನರು ನಮ್ಮ ಕನಸುಗಳನ್ನು ಕೇಳಿ ನಗುತ್ತಾರೆ, ಇದು ನಿನ್ನಿಂದ ಆಗಲ್ಲ ಎಂದು ಹೇಳುತ್ತಾರೆ. ಆ ಮಾತುಗಳು ನಿಧಾನವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತವೆ. ಆದರೆ ನೀವು ಮೌನವಾಗಿ ಕೆಲಸ ಮಾಡಿದರೆ ನಿಮ್ಮ ಯಶಸ್ಸೇ ಉತ್ತರವಾಗುತ್ತದೆ. ನಿಮ್ಮ ಫಲಿತಾಂಶವೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ಆದ್ದರಿಂದ ಗುರಿಯನ್ನು ಘೋಷಿಸುವುದಕ್ಕಿಂತ ಅದನ್ನು ಸಾಧಿಸಲು ಶ್ರಮಿಸುವುದು ಮುಖ್ಯ. ಎರಡನೆಯದು ನಿಮ್ಮ ಮುಂದಿನ ಯೋಜನೆ. ನೀವು ಯಾವುದಾದರೂ ಹೊಸ ಕೆಲಸ ಆರಂಭಿಸಲು, ಹೊಸ ವ್ಯಾಪಾರ ಮಾಡಲು, ಹೊಸ ಅವಕಾಶವನ್ನು ಬಳಸಿಕೊಳ್ಳಲು ಯೋಜಿಸುತ್ತಿದ್ದರೆ ಅದು ಪೂರ್ಣಗೊಳ್ಳುವವರೆಗೂ ಅನಗತ್ಯವಾಗಿ ಎಲ್ಲರಿಗೂ ಹೇಳಬೇಡಿ. ಪ್ರತಿಯೊಬ್ಬರೂ ನಿಮ್ಮ ಹಿತೈಷಿಗಳೇ ಆಗಿರುವುದಿಲ್ಲ. ಕೆಲವರು ನಿರುತ್ಸಾಹಗೊಳಿಸುತ್ತಾರೆ, ಕೆಲವರು ಅದೇ ಆಲೋಚನೆಯನ್ನು ಬಳಸಿಕೊಂಡು ಮುಂದೆ ಹೋಗಬಹುದು. ಯೋಜನೆಗಳು ಫಲಿತಾಂಶವಾಗುವವರೆಗೆ ಅವುಗಳನ್ನು ರಕ್ಷಿಸುವುದು ಜಾಣತನ. ಮೂರನೆಯದು ನಿಮ್ಮ ದುರ್ಬಲತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ದುರ್ಬಲತೆ ಇರುತ್ತದೆ, ಆದರೆ ಅದನ್ನು ಎಲ್ಲರಿಗೂ ತಿಳಿಸುವುದು ಅಪಾಯಕಾರಿಯಾಗಬಹುದು. ತಪ್ಪು ವ್ಯಕ್ತಿಯ ಕೈಗೆ ನಿಮ್ಮ ದುರ್ಬಲತೆ ಸಿಕ್ಕರೆ ಅದನ್ನೇ ನಿಮ್ಮ ವಿರುದ್ಧ ಬಳಸಬಹುದು. ಆದ್ದರಿಂದ ನಂಬಿಕೆಗೆ ಅರ್ಹರಾದ ಕೆಲವರೊಂದಿಗೆ ಮಾತ್ರ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳಿ. ಉಳಿದವರಿಗೆ ನಿಮ್ಮ ಶಕ್ತಿ ಕಾಣಲಿ, ನಿಮ್ಮ ದೌರ್ಬಲ್ಯವಲ್ಲ. ಜೀವನದಲ್ಲಿ ಮೌನ ಎಂದರೆ ಭಯವಲ್ಲ, ಮೌನ ಎಂದರೆ ಆತ್ಮವಿಶ್ವಾಸ. ಗಿಡವು ಹಣ್ಣು ಕೊಡುವ ಮೊದಲು ಶಬ್ದ ಮಾಡುವುದಿಲ್ಲ, ಆದರೆ ಹಣ್ಣು ಬಂದಾಗ ಎಲ್ಲರೂ ಅದನ್ನು ಗಮನಿಸುತ್ತಾರೆ. ಅದೇ ರೀತಿ ನಿಮ್ಮ ಪರಿಶ್ರಮವು ಮೊದಲು ಮೌನವಾಗಿರಲಿ. ಯಶಸ್ಸು ಬಂದ ನಂತರ ಜಗತ್ತೇ ನಿಮ್ಮ ಬಗ್ಗೆ ಮಾತನಾಡುತ್ತದೆ. ಇಂದಿನ ಕಾಲದಲ್ಲಿ ಜನರು ಕೆಲಸಕ್ಕಿಂತ ಘೋಷಣೆಗೆ ಹೆಚ್ಚು ಸಮಯ ಕೊಡುತ್ತಾರೆ. ಆದರೆ ಘೋಷಣೆಗಳು ಯಶಸ್ಸು ತರುವುದಿಲ್ಲ, ನಿರಂತರ ಪರಿಶ್ರಮ ಮಾತ್ರ ಯಶಸ್ಸನ್ನು ತರುತ್ತದೆ. ಆದ್ದರಿಂದ ಕಡಿಮೆ ಮಾತನಾಡಿ, ಹೆಚ್ಚು ಕೆಲಸ ಮಾಡಿ. ನಿಮ್ಮ ಫಲಿತಾಂಶವೇ ನಿಮ್ಮ ಪರಿಚಯವಾಗಲಿ. ಈ 3 ವಿಷಯಗಳನ್ನು ಕಾಪಾಡಿಕೊಳ್ಳುವ ವ್ಯಕ್ತಿ ಸಾಮಾನ್ಯವಾಗಿ ಹೆಚ್ಚು ಏಕಾಗ್ರತೆಯಿಂದ ಕೆಲಸ ಮಾಡುತ್ತಾನೆ. ಅವನ ಗಮನ ಇತರರ ಅಭಿಪ್ರಾಯದ ಮೇಲೆ ಇರದೆ ತನ್ನ ಗುರಿಯ ಮೇಲೆ ಇರುತ್ತದೆ. ಇದೇ ಯಶಸ್ವಿ ವ್ಯಕ್ತಿಗಳ ಒಂದು ಪ್ರಮುಖ ಗುಟ್ಟು. ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಜನರು ನಿಮ್ಮ ಕನಸುಗಳನ್ನು ಕೇಳಿದಾಗ ಎಲ್ಲರೂ ನಿಮ್ಮನ್ನು ಪ್ರೋತ್ಸಾಹಿಸುತ್ತಾರೆ ಎಂದು ಭಾವಿಸಬೇಡಿ. ಕೆಲವರು ನಿಮ್ಮನ್ನು ಮೆಚ್ಚುವಂತೆ ಮಾತನಾಡಬಹುದು, ಆದರೆ ಮನಸ್ಸಿನೊಳಗೆ ನೀವು ವಿಫಲರಾಗಬೇಕೆಂದು ಬಯಸುವವರು ಇರುತ್ತಾರೆ. ಆದ್ದರಿಂದ ನೀವು ಮಾಡಬೇಕಾದ ಕೆಲಸದ ಬಗ್ಗೆ ಎಲ್ಲರಿಗೂ ಹೇಳುವುದಕ್ಕಿಂತ ಅದನ್ನು ಸದ್ದಿಲ್ಲದೆ ಮಾಡಿ ತೋರಿಸುವುದು ಉತ್ತಮ. ಒಬ್ಬ ವ್ಯಕ್ತಿ ಪ್ರತಿದಿನ ನಾನು ದೊಡ್ಡ ಉದ್ಯಮಿ ಆಗುತ್ತೇನೆ, ನಾನು ಕೋಟಿ ರೂಪಾಯಿ ಸಂಪಾದಿಸುತ್ತೇನೆ, ನಾನು ದೊಡ್ಡ ಮನೆ ಕಟ್ಟುತ್ತೇನೆ ಎಂದು ಹೇಳುತ್ತಾ ಹೋದರೆ ಜನರು ಮೊದಲು ನಗುತ್ತಾರೆ. ನಂತರ ಅವನು ಯಶಸ್ವಿಯಾಗದಿದ್ದರೆ ಅದನ್ನೇ ಅವನ ವಿರುದ್ಧ ಬಳಸುತ್ತಾರೆ. ಆದರೆ ಅದೇ ವ್ಯಕ್ತಿ ಯಾವುದೇ ಘೋಷಣೆ ಮಾಡದೆ ನಿರಂತರವಾಗಿ ಶ್ರಮಿಸಿದರೆ ಒಂದು ದಿನ ಯಶಸ್ಸು ಅವನ ಮನೆ ಬಾಗಿಲಿಗೆ ಬರುತ್ತದೆ. ಆಗ ಜಗತ್ತೇ ಅವನ ಕಥೆಯನ್ನು ಕೇಳಲು ಬರುತ್ತದೆ. ಒಂದು ಬೀಜವನ್ನು ನೆಲದಲ್ಲಿ ಬಿತ್ತಿದಾಗ ಅದು ತಕ್ಷಣ ಮರವಾಗುವುದಿಲ್ಲ. ಅದು ಮೊದಲು ಮಣ್ಣಿನೊಳಗೆ ಮೌನವಾಗಿ ಬೇರು ಬಿಡುತ್ತದೆ. ಹೊರಗಿನಿಂದ ನೋಡಿದವರಿಗೆ ಏನೂ ಆಗುತ್ತಿಲ್ಲ ಎಂದು ಅನಿಸುತ್ತದೆ, ಆದರೆ ಮಣ್ಣಿನೊಳಗೆ ದೊಡ್ಡ ಬದಲಾವಣೆ ನಡೆಯುತ್ತಿರುತ್ತದೆ. ಕೆಲವು ದಿನಗಳ ನಂತರ ಅದು ಚಿಗುರುತ್ತದೆ, ನಂತರ ನಿಧಾನವಾಗಿ ಬೆಳೆದು ದೊಡ್ಡ ಮರವಾಗುತ್ತದೆ. ನಮ್ಮ ಜೀವನವೂ ಹೀಗೆಯೇ.
ನಿಮ್ಮ ಪರಿಶ್ರಮವು ಮೊದಲಿಗೆ ಯಾರಿಗೂ ಕಾಣದೇ ಇರಬಹುದು, ಆದರೆ ಪ್ರತಿದಿನ ನೀವು ಹಾಕುವ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಯಶಸ್ಸಿನ ಮರವಾಗಿ ಬೆಳೆಯುತ್ತವೆ. ಮತ್ತೊಂದು ಪ್ರಮುಖ ವಿಷಯ ಎಂದರೆ ನಿಮ್ಮ ಹಣಕಾಸಿನ ಸ್ಥಿತಿ. ನೀವು ಎಷ್ಟು ಹಣ ಗಳಿಸುತ್ತೀರಿ, ಎಷ್ಟು ಉಳಿತಾಯ ಮಾಡಿದ್ದೀರಿ, ಯಾವ ಹೂಡಿಕೆ ಮಾಡಿದ್ದೀರಿ ಎಂಬುದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯ ಅಭ್ಯಾಸವಲ್ಲ. ಹಣದ ವಿಷಯದಲ್ಲಿ ಹೆಚ್ಚು ಮಾತನಾಡುವುದು ಕೆಲವೊಮ್ಮೆ ಅನಗತ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಕೆಲವರು ನಿಮ್ಮಿಂದ ಸಹಾಯ ಕೇಳಬಹುದು, ಕೆಲವರು ಅಸೂಯೆ ಪಡಬಹುದು, ಇನ್ನು ಕೆಲವರು ನಿಮ್ಮನ್ನು ಬಳಸಿಕೊಳ್ಳಲು ಪ್ರಯತ್ನಿಸಬಹುದು. ಆದ್ದರಿಂದ ಹಣದ ವಿಷಯದಲ್ಲಿ ಸರಳತೆ ಮತ್ತು ಮೌನ ಎರಡೂ ನಿಮ್ಮ ರಕ್ಷಣೆಯಾಗುತ್ತವೆ. ಯಶಸ್ವಿಯಾದ ಅನೇಕ ಜನರನ್ನು ಗಮನಿಸಿ. ಅವರು ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಜಗತ್ತಿಗೆ ತಿಳಿಸುತ್ತಾ ನಡೆಯುವುದಿಲ್ಲ. ಅವರು ಮೊದಲು ಕೆಲಸ ಮಾಡುತ್ತಾರೆ, ನಂತರ ಫಲಿತಾಂಶವನ್ನು ತೋರಿಸುತ್ತಾರೆ. ಇದೇ ಕಾರಣಕ್ಕೆ ಅವರ ಯಶಸ್ಸು ಹೆಚ್ಚು ಪ್ರಭಾವಶಾಲಿಯಾಗಿ ಕಾಣುತ್ತದೆ. ನಿಮ್ಮ ಜೀವನದಲ್ಲೂ ಇದೇ ವಿಧಾನವನ್ನು ಅನುಸರಿಸಿ. ಪ್ರತಿದಿನ ಒಂದು ಸಣ್ಣ ಗುರಿ ಇಟ್ಟುಕೊಳ್ಳಿ, ಅದನ್ನು ಯಾರಿಗೂ ಹೇಳದೆ ಪೂರ್ಣಗೊಳಿಸಿ. ಹೀಗೆ ಮಾಡಿದಾಗ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಮತ್ತು ನಿಮ್ಮ ಗಮನವು ಬೇರೆಡೆ ಹೋಗುವುದಿಲ್ಲ. ನೀವು ಏನಾದರೂ ಒಳ್ಳೆಯ ಕೆಲಸ ಮಾಡಲು ಹೊರಟಾಗ ಟೀಕೆಗಳು ಬರುತ್ತವೆ. ಕೆಲವರು, ಇದು ನಿನ್ನಿಂದ ಆಗುವುದಿಲ್ಲ, ಇದರಲ್ಲಿ ಭವಿಷ್ಯ ಇಲ್ಲ, ನೀನು ಸಮಯ ವ್ಯರ್ಥ ಮಾಡುತ್ತಿದ್ದೀಯಾ ಎಂದು ಹೇಳಬಹುದು. ಆದರೆ ಅವರು ನಿಮ್ಮ ಸಾಮರ್ಥ್ಯವನ್ನು ಅಳೆಯಲು ಸಾಧ್ಯವಿಲ್ಲ. ನಿಮ್ಮ ಪರಿಶ್ರಮದ ಆಳವನ್ನು ಅವರಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ಅವರ ಮಾತುಗಳನ್ನು ನಿಮ್ಮ ದಾರಿಯ ಅಡ್ಡಿಯಾಗಲು ಬಿಡಬೇಡಿ. ನೀವು ತೆಗೆದುಕೊಂಡ ನಿರ್ಧಾರ ಸರಿಯೆಂದು ನಿಮಗೆ ನಂಬಿಕೆ ಇದ್ದರೆ ಅದಕ್ಕಾಗಿ ನಿರಂತರವಾಗಿ ಶ್ರಮಿಸಿ. ಜೀವನದಲ್ಲಿ ಮೌನವಾಗಿ ಕೆಲಸ ಮಾಡುವವರನ್ನು ಆರಂಭದಲ್ಲಿ ಯಾರೂ ಗಮನಿಸುವುದಿಲ್ಲ, ಆದರೆ ಅವರು ಯಶಸ್ಸಿನ ಶಿಖರ ತಲುಪಿದಾಗ ಅದೇ ಜನರು ಅವರ ಹಿಂದೆ ನಡೆಯಲು ಆರಂಭಿಸುತ್ತಾರೆ. ಆದ್ದರಿಂದ ಪ್ರಶಂಸೆಯ ನಿರೀಕ್ಷೆಯಲ್ಲಿ ಕೆಲಸ ಮಾಡಬೇಡಿ. ನಿಮ್ಮ ಕನಸಿನ ಮೇಲೆ ನಂಬಿಕೆ ಇಟ್ಟು ಪ್ರತಿದಿನ ಒಂದು ಹೆಜ್ಜೆ ಮುಂದೆ ಇಡಿ. ಒಂದು ದಿನ ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುತ್ತದೆ. ಆಗ ನೀವು ಹೇಳಬೇಕಾದ ಅಗತ್ಯವೇ ಇರುವುದಿಲ್ಲ, ನಿಮ್ಮ ಸಾಧನೆಯೇ ನಿಮ್ಮ ಪರಿಚಯವಾಗಿರುತ್ತದೆ. ಒಮ್ಮೆ ನಿಮ್ಮ ಜೀವನವನ್ನು ಶಾಂತವಾಗಿ ಗಮನಿಸಿ. ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ನಿಮ್ಮ ಯಶಸ್ಸನ್ನು ಬಯಸುತ್ತಾರೆ ಎಂದು ನಂಬುವುದು ದೊಡ್ಡ ತಪ್ಪು. ಕೆಲವರು ನಿಮ್ಮ ಮುಖದ ಮುಂದೆ ನಗುತ್ತಾರೆ, ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆ ರೀತಿಯಲ್ಲಿ ಮಾತನಾಡುತ್ತಾರೆ. ಇದು ಜೀವನದ ಕಹಿ ಸತ್ಯ. ಆದ್ದರಿಂದ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಎಲ್ಲರಿಗೂ ಹೇಳುವ ಅಭ್ಯಾಸವನ್ನು ನಿಧಾನವಾಗಿ ಬಿಡಿ. ನಿಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಶಕ್ತಿಯೆಂದರೆ ನಿಮ್ಮ ಏಕಾಗ್ರತೆ. ನೀವು ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳುತ್ತಾ ಹೋದರೆ ಅವರ ಅಭಿಪ್ರಾಯಗಳು ನಿಮ್ಮ ಮನಸ್ಸಿನಲ್ಲಿ ಗೊಂದಲವನ್ನು ಉಂಟುಮಾಡುತ್ತವೆ. ಒಬ್ಬ ಯುವಕ ದೊಡ್ಡ ಉದ್ಯಮಿಯಾಗಬೇಕು ಎಂದು ಕನಸು ಕಂಡನು. ಪ್ರತಿಯೊಬ್ಬ ಸ್ನೇಹಿತನಿಗೂ ಸಂಬಂಧಿಕನಿಗೂ ತನ್ನ ಯೋಜನೆಯನ್ನು ಹೇಳುತ್ತಿದ್ದನು. ಯಾರೋ, ಇದಕ್ಕೆ ತುಂಬಾ ಹಣ ಬೇಕು ಎಂದರು. ಇನ್ನೊಬ್ಬ, ನಿನಗೆ ಅನುಭವ ಇಲ್ಲ ಎಂದರು. ಮತ್ತೊಬ್ಬ, ಸರ್ಕಾರಿ ಕೆಲಸ ಹುಡುಕು, ಅದೇ ಸುರಕ್ಷಿತ ಎಂದರು. ದಿನದಿಂದ ದಿನಕ್ಕೆ ಆ ಯುವಕನ ಆತ್ಮವಿಶ್ವಾಸ ಕುಸಿಯತೊಡಗಿತು. ಕೊನೆಗೆ ತನ್ನ ಕನಸನ್ನೇ ಬಿಟ್ಟನು. ಕೆಲವು ವರ್ಷಗಳ ನಂತರ ಅದೇ ಆಲೋಚನೆಯನ್ನು ಇನ್ನೊಬ್ಬ ವ್ಯಕ್ತಿ ಮೌನವಾಗಿ ಕಾರ್ಯರೂಪಕ್ಕೆ ತಂದು ದೊಡ್ಡ ಯಶಸ್ಸು ಗಳಿಸಿದನು. ವ್ಯತ್ಯಾಸ ಏನು? ಒಬ್ಬನು ಹೆಚ್ಚು ಮಾತನಾಡಿದ, ಇನ್ನೊಬ್ಬನು ಹೆಚ್ಚು ಕೆಲಸ ಮಾಡಿದ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಬೀಜಕ್ಕೂ ಬೆಳೆಯಲು ಸಮಯ ಬೇಕು. ಪ್ರತಿಯೊಂದು ಕನಸಿಗೂ ಸಾಕಾರವಾಗಲು ಸಹನೆ ಬೇಕು. ಆದರೆ ಇಂದಿನ ಜನರು ಫಲಿತಾಂಶ ಬರುವ ಮೊದಲೇ ಅದನ್ನು ಜಗತ್ತಿಗೆ ಘೋಷಿಸುತ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಶೀಘ್ರದಲ್ಲೇ ದೊಡ್ಡ ಸುದ್ದಿ, ಬೇಗನೆ ಜೀವನ ಬದಲಾಗಲಿದೆ, ಹೊಸ ಆರಂಭ ಎಂಬ ಪೋಸ್ಟ್ಗಳನ್ನು ಹಾಕುತ್ತಾರೆ. ಆದರೆ ಕೆಲವು ತಿಂಗಳ ನಂತರ ಆ ಕೆಲಸವೇ ಆಗುವುದಿಲ್ಲ. ಆಗ ಜನರು ಪ್ರಶ್ನೆ ಕೇಳುತ್ತಾರೆ, ಟೀಕೆ ಮಾಡುತ್ತಾರೆ. ಆದ್ದರಿಂದ ನಿಮ್ಮ ಜೀವನದ ದೊಡ್ಡ ಘೋಷಣೆಯನ್ನು ನಿಮ್ಮ ಯಶಸ್ಸೇ ಮಾಡಲಿ. ಇನ್ನೊಂದು ಮುಖ್ಯ ವಿಷಯ ಎಂದರೆ ನಿಮ್ಮ ಕುಟುಂಬದ ಸಮಸ್ಯೆಗಳು. ಪ್ರತಿಯೊಂದು ಮನೆಯಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತವೆ. ಆದರೆ ಅವನ್ನು ಎಲ್ಲರಿಗೂ ಹೇಳುವುದು ಸರಿಯಲ್ಲ, ಏಕೆಂದರೆ ಎಲ್ಲರೂ ಪರಿಹಾರ ಕೊಡುವುದಿಲ್ಲ. ಕೆಲವರು ಅದನ್ನೇ ಚರ್ಚೆಯ ವಿಷಯ ಮಾಡುತ್ತಾರೆ. ನಿಮ್ಮ ಮನೆಯ ಗೌರವವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ಸಮಸ್ಯೆ ಇದ್ದರೆ ಅದನ್ನು ಪರಿಹರಿಸಬೇಕಾದವರೊಂದಿಗೆ ಮಾತ್ರ ಮಾತನಾಡಿ. ಎಲ್ಲರ ಮುಂದೆ ಹೇಳುವುದರಿಂದ ಸಮಸ್ಯೆ ಕಡಿಮೆಯಾಗುವುದಿಲ್ಲ, ಕೆಲವೊಮ್ಮೆ ಇನ್ನಷ್ಟು ಹೆಚ್ಚಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಎರಡು ರೀತಿಯ ಜನರು ಸಿಗುತ್ತಾರೆ. ಮೊದಲನೆಯವರು ನಿಮ್ಮನ್ನು ಪ್ರೋತ್ಸಾಹಿಸುವವರು, ಎರಡನೆಯವರು ನಿಮ್ಮನ್ನು ತಡೆಯಲು ಪ್ರಯತ್ನಿಸುವವರು. ಆದರೆ ನಿಮ್ಮ ಯಶಸ್ಸನ್ನು ನಿರ್ಧರಿಸುವವರು ಅವರಲ್ಲ. ನಿಮ್ಮ ನಿರ್ಧಾರ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಶಿಸ್ತು ಮಾತ್ರ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತವೆ. ಆದ್ದರಿಂದ ಪ್ರತಿದಿನ ನಿಮ್ಮ ಗುರಿಯ ಕಡೆಗೆ ಒಂದು ಹೆಜ್ಜೆ ಇಡಿ. ಮಾತನಾಡುವ ಸಮಯವನ್ನು ಕಡಿಮೆ ಮಾಡಿ, ಕೆಲಸ ಮಾಡುವ ಸಮಯವನ್ನು ಹೆಚ್ಚಿಸಿ. ಹೆಚ್ಚು ಮಾತನಾಡುವ ವ್ಯಕ್ತಿಗೆ ಜನರು ಕೆಲಕಾಲ ಚಪ್ಪಾಳೆ ತಟ್ಟಬಹುದು, ಆದರೆ ಮೌನವಾಗಿ ಸಾಧನೆ ಮಾಡುವ ವ್ಯಕ್ತಿಗೆ ಇತಿಹಾಸವೇ ಚಪ್ಪಾಳೆ ತಟ್ಟುತ್ತದೆ. ಆದ್ದರಿಂದ ನಿಮ್ಮ ಜೀವನದ ಅಮೂಲ್ಯ ಸಮಯವನ್ನು ಇತರರ ಮೆಚ್ಚುಗೆಯನ್ನು ಪಡೆಯಲು ವ್ಯರ್ಥ ಮಾಡಬೇಡಿ. ನಿಮ್ಮ ಯಶಸ್ಸಿನ ಮೇಲೆ ಗಮನ ಕೊಡಿ. ಒಂದು ದಿನ ನಿಮ್ಮ ಸಾಧನೆಯೇ ನಿಮ್ಮ ಪರಿಚಯವಾಗುತ್ತದೆ. ನೆನಪಿಡಿ,
ಸಿಂಹ ಕಾಡಿನ ರಾಜ ಎಂದು ಪ್ರತಿದಿನ ಘೋಷಣೆ ಮಾಡುವುದಿಲ್ಲ. ಅದರ ಶಕ್ತಿ ಅದರ ವರ್ತನೆಯಲ್ಲಿ ಕಾಣುತ್ತದೆ. ಅದೇ ರೀತಿ ನೀವು ಎಷ್ಟು ಶಕ್ತಿಶಾಲಿ, ಎಷ್ಟು ಸಾಮರ್ಥ್ಯವಂತರು ಎಂಬುದನ್ನು ಹೇಳುವ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ಅದನ್ನು ಜಗತ್ತಿಗೆ ತೋರಿಸುತ್ತದೆ. ನೀವು ಮೌನವಾಗಿ ಮಾಡಿದ ಪರಿಶ್ರಮವೇ ನಿಮ್ಮ ಜೀವನವನ್ನು ಬದಲಾಯಿಸುವ ನಿಜವಾದ ಶಕ್ತಿ. ಜೀವನದಲ್ಲಿ ಕೆಲವೊಮ್ಮೆ ಮೌನವೇ ಅತ್ಯಂತ ದೊಡ್ಡ ಆಯುಧವಾಗುತ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮಾತಿನಲ್ಲಿ ಕೊಡಬೇಕಾಗಿಲ್ಲ. ಕೆಲವು ಉತ್ತರಗಳನ್ನು ನಮ್ಮ ಸಾಧನೆಗಳು ಕೊಡುತ್ತವೆ. ನೀವು ಇಂದು ಯಾವ ಸ್ಥಿತಿಯಲ್ಲಿದ್ದರೂ ಪರವಾಗಿಲ್ಲ. ಬಡತನದಲ್ಲಿರಬಹುದು, ಕಷ್ಟದಲ್ಲಿರಬಹುದು, ಸೋಲುಗಳ ನಡುವೆ ಸಿಲುಕಿರಬಹುದು. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ನಿಮ್ಮ ಇಂದಿನ ಪರಿಸ್ಥಿತಿಯನ್ನು ಎಲ್ಲರಿಗೂ ಹೇಳಿಕೊಂಡು ತಿರುಗುವುದರಿಂದ ಅದು ಬದಲಾಗುವುದಿಲ್ಲ. ಅದನ್ನು ಬದಲಾಯಿಸುವುದು ನಿಮ್ಮ ಪರಿಶ್ರಮ ಮಾತ್ರ. ನೀವು ಗಮನಿಸಿದ್ದೀರಾ, ಬಿಲ್ಲಿನಿಂದ ಬಾಣವನ್ನು ಹಾರಿಸುವ ಮೊದಲು ಅದನ್ನು ಹಿಂದೆ ಎಳೆಯುತ್ತಾರೆ. ನೋಡಲು ಅದು ಹಿಂದೆ ಹೋಗುತ್ತಿರುವಂತೆ ಕಾಣುತ್ತದೆ, ಆದರೆ ಆ ಹಿಂದಿನ ಎಳೆಯುವಿಕೆಯೇ ಅದನ್ನು ತುಂಬಾ ದೂರಕ್ಕೆ ಕೊಂಡೊಯ್ಯುತ್ತದೆ. ನಮ್ಮ ಜೀವನವೂ ಹಾಗೆಯೇ. ಕೆಲವೊಮ್ಮೆ ನಾವು ಹಿಂದೆ ಬಿದ್ದಿದ್ದೇವೆ ಎಂದು ಅನಿಸುತ್ತದೆ, ಆದರೆ ಆ ಸಮಯದಲ್ಲಿ ನಾವು ನಮ್ಮ ಶಕ್ತಿಯನ್ನು ಸಂಗ್ರಹಿಸುತ್ತಿರಬಹುದು. ಆದ್ದರಿಂದ ನಿಮ್ಮ ಕಷ್ಟಗಳನ್ನು ಎಲ್ಲರ ಮುಂದೆ ಹೇಳಿ ಕನಿಕರ ಕೇಳುವುದಕ್ಕಿಂತ ಆ ಕಷ್ಟವನ್ನು ಶಕ್ತಿಯನ್ನಾಗಿ ಮಾಡಿಕೊಂಡು ಮುಂದೆ ಸಾಗುವುದು ಉತ್ತಮ. ಬಹಳ ಜನರು ತಮ್ಮ ಪ್ರತಿಯೊಂದು ಯೋಜನೆಯನ್ನು ಸ್ನೇಹಿತರಿಗೆ ಹೇಳುತ್ತಾರೆ. ನಾನು ಈ ವ್ಯವಹಾರ ಶುರು ಮಾಡುತ್ತೇನೆ, ಈ ಪರೀಕ್ಷೆ ಬರೆಯುತ್ತೇನೆ, ಈ ವರ್ಷ ದೊಡ್ಡ ಸಾಧನೆ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಆರಂಭದಲ್ಲಿ ಎಲ್ಲರೂ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ. ಆದರೆ ಕೆಲವು ದಿನಗಳ ನಂತರ ಕೆಲಸದಲ್ಲಿ ಸಣ್ಣ ತೊಂದರೆ ಬಂದರೆ ಅದೇ ಜನರು ನಾವು ಮೊದಲೇ ಹೇಳಿದ್ದೆವು ಎಂದು ಹೇಳುತ್ತಾರೆ. ಇಂತಹ ಮಾತುಗಳು ಅನೇಕ ಜನರ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತವೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ಪ್ರಶಂಸೆ ಪಡೆಯಲು ಹೇಳಬೇಡಿ, ಅವುಗಳನ್ನು ಸಾಕಾರಗೊಳಿಸಲು ನಿಮ್ಮ ಸಮಯವನ್ನು ಬಳಸಿ. ಚಾಣಕ್ಯನ ಒಂದು ತತ್ವವನ್ನು ಹಲವರು ಉಲ್ಲೇಖಿಸುತ್ತಾರೆ. ಅದರ ಅರ್ಥವೇನೆಂದರೆ, ನಿಮ್ಮ ಮುಂದಿನ ಹೆಜ್ಜೆಯನ್ನು ಶತ್ರುವಿಗೆ ಮಾತ್ರವಲ್ಲ, ಎಲ್ಲರಿಗೂ ಹೇಳಬೇಡಿ. ಈ ಮಾತಿನ ಅರ್ಥ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ. ಯಾಕೆಂದರೆ ಪ್ರತಿಯೊಬ್ಬರ ಉದ್ದೇಶ ಒಂದೇ ಆಗಿರುವುದಿಲ್ಲ. ಕೆಲವರು ನಿಮ್ಮ ಯಶಸ್ಸಿಗೆ ಸಂತೋಷಪಡುತ್ತಾರೆ, ಆದರೆ ಕೆಲವರು ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ವಿವೇಕದಿಂದ ವರ್ತಿಸುವುದು ಯಶಸ್ವಿ ವ್ಯಕ್ತಿಯ ಲಕ್ಷಣ. ಇನ್ನೊಂದು ವಿಷಯ, ನಿಮ್ಮ ಒಳ್ಳೆಯ ಕೆಲಸವನ್ನು ಕೂಡ ಅತಿಯಾಗಿ ಹೊಗಳಿಕೊಳ್ಳಬೇಡಿ. ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದನ್ನು ಜಗತ್ತಿಗೆ ಹೇಳುವ ಅಗತ್ಯವಿಲ್ಲ. ನಿಜವಾದ ಒಳ್ಳೆಯತನಕ್ಕೆ ಪ್ರಚಾರ ಬೇಕಾಗುವುದಿಲ್ಲ. ಜನರು ಮೆಚ್ಚಲಿ ಎಂದು ಒಳ್ಳೆಯ ಕೆಲಸ ಮಾಡುವುದಕ್ಕಿಂತ ಮನಸ್ಸಿನ ಸಂತೋಷಕ್ಕಾಗಿ ಮಾಡಿದ ಸಹಾಯವೇ ಶ್ರೇಷ್ಠ. ಅಂತಹ ಕೆಲಸಗಳಿಗೆ ದೇವರ ಆಶೀರ್ವಾದವೂ ಸಿಗುತ್ತದೆ ಎಂಬ ನಂಬಿಕೆ ಅನೇಕ ಸಂಪ್ರದಾಯಗಳಲ್ಲಿ ಕಂಡುಬರುತ್ತದೆ. ನೀವು ಒಂದು ಪರ್ವತವನ್ನು ಏರುತ್ತಿದ್ದೀರಿ ಎಂದು ಊಹಿಸಿ. ದಾರಿಯಲ್ಲಿ ನಿಂತು ಪ್ರತಿಯೊಬ್ಬರಿಗೂ ನಾನು ಶಿಖರ ತಲುಪುತ್ತೇನೆ ಎಂದು ಹೇಳುತ್ತಾ ಹೋದರೆ ನಿಮ್ಮ ಸಮಯವೂ ಹೋಗುತ್ತದೆ, ನಿಮ್ಮ ಗಮನವೂ ಚದುರುತ್ತದೆ. ಆದರೆ ಮೌನವಾಗಿ ಏರುತ್ತಾ ಹೋದರೆ ಕೊನೆಗೆ ಶಿಖರ ತಲುಪಿದಾಗ ಜಗತ್ತೇ ನಿಮ್ಮ ಕಡೆ ನೋಡುತ್ತದೆ. ಆದ್ದರಿಂದ ಪ್ರಯಾಣದ ಸಮಯದಲ್ಲಿ ಶಬ್ದ ಕಡಿಮೆ ಇರಲಿ, ಪ್ರಯತ್ನ ಹೆಚ್ಚು ಇರಲಿ. ಯಶಸ್ಸು ಎಂದರೆ ಕೇವಲ ಹಣವಲ್ಲ, ಉತ್ತಮ ವ್ಯಕ್ತಿತ್ವ, ಒಳ್ಳೆಯ ಹೆಸರು, ಕುಟುಂಬದ ಗೌರವ, ಮನಸ್ಸಿನ ನೆಮ್ಮದಿ ಇವೆಲ್ಲವೂ ಯಶಸ್ಸಿನ ಭಾಗಗಳೇ. ಇವುಗಳನ್ನು ಗಳಿಸಲು ತಾಳ್ಮೆ, ಶಿಸ್ತು ಮತ್ತು ಮೌನ ಬಹಳ ಮುಖ್ಯ. ನಿಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯನ್ನು ಎಲ್ಲರಿಗೂ ವಿವರಿಸುವ ಅಗತ್ಯವಿಲ್ಲ. ನಿಮ್ಮ ಕಾರ್ಯಗಳು ನಿಮ್ಮ ಪರವಾಗಿ ಮಾತನಾಡಲಿ. ಒಂದು ದಿನ ನೀವು ಹಿಂದಿರುಗಿ ನೋಡಿದಾಗ ಹೆಚ್ಚು ಮಾತನಾಡಿದ ಕ್ಷಣಗಳಿಗಿಂತ ಹೆಚ್ಚು ಶ್ರಮಿಸಿದ ದಿನಗಳೇ ನಿಮ್ಮ ಜೀವನವನ್ನು ಬದಲಾಯಿಸಿವೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಇಂದಿನಿಂದಲೇ ಒಂದು ನಿರ್ಧಾರ ಮಾಡಿ, ಕಡಿಮೆ ಮಾತನಾಡಿ, ಹೆಚ್ಚು ಕಲಿಯಿರಿ, ಹೆಚ್ಚು ಕೆಲಸ ಮಾಡಿ, ನಿಮ್ಮ ಕನಸುಗಳನ್ನು ನಿಮ್ಮ ಹೃದಯದಲ್ಲಿ ಕಾಪಾಡಿ. ಸರಿಯಾದ ಸಮಯ ಬಂದಾಗ ಅವೇ ಕನಸುಗಳು ನಿಮ್ಮ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ಆಗ ನಿಮ್ಮ ಯಶಸ್ಸು ನಿಮ್ಮ ಬಗ್ಗೆ ಹೇಳುವ ಕಥೆಯನ್ನು ಕೇಳಲು ಜಗತ್ತೇ ಕಾದಿರುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಒಂದು ಸತ್ಯವನ್ನು ಎಂದಿಗೂ ಮರೆಯಬೇಡಿ. ನೀವು ಮೌನವಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದರೆ ಕೆಲವರು ನಿಮ್ಮನ್ನು ದುರ್ಬಲ ಎಂದು ಭಾವಿಸಬಹುದು. ನೀವು ಹೆಚ್ಚು ಮಾತನಾಡುವುದಿಲ್ಲ, ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳುವುದಿಲ್ಲ, ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವುದಿಲ್ಲ. ಆಗ ಕೆಲವರು ನಿಮ್ಮನ್ನು ಕಡಿಮೆ ಅಂದಾಜು ಮಾಡಬಹುದು. ಆದರೆ ನಿಜವಾದ ಶಕ್ತಿ ಎಂದಿಗೂ ಜೋರಾಗಿ ಮಾತನಾಡುವುದಿಲ್ಲ. ಅದು ತನ್ನ ಕೆಲಸದ ಮೂಲಕವೇ ಜಗತ್ತಿಗೆ ತನ್ನ ಮೌಲ್ಯವನ್ನು ತೋರಿಸುತ್ತದೆ. ಒಂದು ಹಳ್ಳಿಯಲ್ಲಿ ಇಬ್ಬರು ಯುವಕರು ಇದ್ದರು. ಇಬ್ಬರಿಗೂ ದೊಡ್ಡ ಕನಸುಗಳಿದ್ದವು. ಮೊದಲನೆಯ ಯುವಕ ಪ್ರತಿದಿನ ತನ್ನ ಸ್ನೇಹಿತರ ಮುಂದೆ, ಸಂಬಂಧಿಕರ ಮುಂದೆ ಮತ್ತು ಊರಿನ ಜನರ ಮುಂದೆ, ನಾನು ಒಂದು ದಿನ ದೊಡ್ಡ ವ್ಯಕ್ತಿಯಾಗುತ್ತೇನೆ, ನನ್ನ ಬಳಿ ಕೋಟಿ ಕೋಟಿ ಹಣ ಇರುತ್ತದೆ, ಎಲ್ಲರೂ ನನ್ನನ್ನು ಗುರುತಿಸುತ್ತಾರೆ ಎಂದು ಹೇಳುತ್ತಿದ್ದ. ಆದರೆ ಅವನ ಹೆಚ್ಚಿನ ಸಮಯ ಮಾತಿನಲ್ಲೇ ಕಳೆಯುತ್ತಿತ್ತು. ಮತ್ತೊಬ್ಬ ಯುವಕ ಯಾರೊಂದಿಗೂ ತನ್ನ ಕನಸಿನ ಬಗ್ಗೆ ಮಾತನಾಡಲಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೆ ಶಾಂತವಾಗಿ ದುಡಿದ, ಹೊಸದನ್ನು ಕಲಿತ,
ತನ್ನ ತಪ್ಪುಗಳನ್ನು ತಿದ್ದಿಕೊಂಡ. ವರ್ಷಗಳು ಕಳೆದವು. ಕೊನೆಗೆ ಮೊದಲನೆಯವನ ಬಳಿ ಮಾತುಗಳಷ್ಟೇ ಉಳಿದವು. ಎರಡನೆಯವನ ಬಳಿ ಯಶಸ್ಸು ಬಂತು. ಆ ದಿನ ಊರಿನ ಜನರು ಮೊದಲ ಬಾರಿಗೆ ಕೇಳಿದರು, ಇವನು ಇಷ್ಟು ದೊಡ್ಡ ಸಾಧನೆ ಯಾವಾಗ ಮಾಡಿದ? ಅದಕ್ಕೆ ಉತ್ತರ ಒಂದೇ, ಅವನು ಮಾತನಾಡಲಿಲ್ಲ, ಕೆಲಸ ಮಾಡಿದ. ನಿಮ್ಮ ಜೀವನದಲ್ಲೂ ಇದೇ ನಿಯಮ ಅನ್ವಯಿಸುತ್ತದೆ. ನೀವು ಪ್ರತಿದಿನ ನಿಮ್ಮ ಗುರಿಯ ಬಗ್ಗೆ ಮಾತನಾಡಿದರೆ ಕೆಲವೊಮ್ಮೆ ನಿಮ್ಮ ಮೆದುಳು ಅದನ್ನೇ ಸಾಧನೆಯಂತೆ ಭಾವಿಸಬಹುದು. ಆದರೆ ನಿಜವಾದ ಸಾಧನೆ ಎಂದರೆ ಕೆಲಸ ಮುಗಿದ ನಂತರ ಸಿಗುವ ಫಲಿತಾಂಶ. ಆದ್ದರಿಂದ ಕನಸುಗಳನ್ನು ಹೇಳುವುದಕ್ಕಿಂತ ಅವುಗಳಿಗಾಗಿ ಬೆವರು ಸುರಿಸುವುದು ಮುಖ್ಯ. ಇನ್ನೊಂದು ಮುಖ್ಯ ವಿಷಯ ಎಂದರೆ ನಿಮ್ಮ ಮುಂದಿನ ಹೆಜ್ಜೆಯನ್ನು ಯಾರೂ ಊಹಿಸದಂತೆ ಇರಬೇಕು. ಯಶಸ್ವಿ ವ್ಯಕ್ತಿಗಳು ಪ್ರತಿಯೊಂದು ನಿರ್ಧಾರವನ್ನು ಎಲ್ಲರ ಮುಂದೆ ಚರ್ಚಿಸುವುದಿಲ್ಲ. ಅವರು ಯೋಚಿಸುತ್ತಾರೆ, ಯೋಜಿಸುತ್ತಾರೆ, ಸರಿಯಾದ ಸಮಯಕ್ಕಾಗಿ ಕಾಯುತ್ತಾರೆ, ನಂತರ ಕಾರ್ಯರೂಪಕ್ಕೆ ತರುತ್ತಾರೆ. ಇದೇ ಜಾಣತನ. ಏಕೆಂದರೆ ಸಮಯಕ್ಕೂ ಮುಂಚೆ ಹೇಳಿದ ಯೋಜನೆ ಕೆಲವೊಮ್ಮೆ ವಿಫಲವಾಗಬಹುದು, ಆದರೆ ಸರಿಯಾದ ಸಮಯದಲ್ಲಿ ಮಾಡಿದ ಕೆಲಸ ಹೆಚ್ಚು ಯಶಸ್ಸು ತರುತ್ತದೆ. ಕೆಲವರು ತಮ್ಮ ಸಮಸ್ಯೆಗಳನ್ನು ಎಲ್ಲರ ಮುಂದೆ ಹೇಳುತ್ತಿರುತ್ತಾರೆ. ನನ್ನ ಜೀವನದಲ್ಲಿ ಇದು ಆಗಿದೆ, ಅದು ಆಗಿದೆ, ನನಗೆ ತುಂಬಾ ಕಷ್ಟ ಎಂದು ಪ್ರತಿಯೊಬ್ಬರಿಗೂ ಹೇಳುತ್ತಾರೆ. ಇದರಿಂದ ಎಲ್ಲರೂ ಸಹಾಯ ಮಾಡುತ್ತಾರೆ ಎಂದುಕೊಳ್ಳುತ್ತಾರೆ. ಆದರೆ ವಾಸ್ತವದಲ್ಲಿ ಕೆಲವರು ಕೇವಲ ಕೇಳುತ್ತಾರೆ, ಕೆಲವರು ಮರೆಯುತ್ತಾರೆ, ಇನ್ನು ಕೆಲವರು ಅದನ್ನೇ ನಿಮ್ಮ ವಿರುದ್ಧ ಬಳಸುತ್ತಾರೆ. ಆದ್ದರಿಂದ ಸಮಸ್ಯೆಯನ್ನು ಹೇಳಬೇಕಾದರೆ ಪರಿಹಾರ ಕೊಡಬಲ್ಲ ವ್ಯಕ್ತಿಗೆ ಹೇಳಿ. ಜಗತ್ತಿನ ಪ್ರತಿಯೊಬ್ಬರಿಗೂ ಹೇಳುವುದರಿಂದ ಪ್ರಯೋಜನ ಕಡಿಮೆ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಆಸ್ತಿ. ಅದನ್ನು ಇತರರ ಅಭಿಪ್ರಾಯಕ್ಕೆ ಒಪ್ಪಿಸಬೇಡಿ. ನೀವು ಏನು ಮಾಡಬಹುದು ಎಂಬುದನ್ನು ನೀವು ತಿಳಿದಿರಬೇಕು. ಜನರು ಇಂದು ನಗಬಹುದು, ನಾಳೆ ಅನುಮಾನ ಪಡಬಹುದು, ಆದರೆ ನೀವು ಯಶಸ್ವಿಯಾದ ದಿನ ಅದೇ ಜನರು ನಿಮ್ಮ ಕಥೆಯನ್ನು ಕೇಳಲು ಸಾಲಿನಲ್ಲಿ ನಿಲ್ಲುತ್ತಾರೆ. ಆದ್ದರಿಂದ ಅವರ ಮಾತುಗಳಿಗೆಲ್ಲ ಸಮಯ ಕೊಡುವುದಕ್ಕಿಂತ ನಿಮ್ಮ ಕನಸುಗಳಿಗೆ ಸಮಯ ಕೊಡಿ. ಒಂದು ಗಿಡ ಫಲ ಕೊಡಲು ವರ್ಷಗಳು ಬೇಕಾಗಬಹುದು, ಆದರೆ ಅದು ಪ್ರತಿದಿನ ಮಣ್ಣಿನೊಳಗೆ ತನ್ನ ಬೇರುಗಳನ್ನು ಬಲಪಡಿಸುತ್ತಿರುತ್ತದೆ. ಬೇರುಗಳು ಗಟ್ಟಿಯಾಗಿದ್ದರೆ ಮರ ಬಿರುಗಾಳಿಯಲ್ಲೂ ನಿಂತಿರುತ್ತದೆ. ಹಾಗೆಯೇ ನಿಮ್ಮ ಜ್ಞಾನ, ನಿಮ್ಮ ಶಿಸ್ತು ಮತ್ತು ನಿಮ್ಮ ಪರಿಶ್ರಮವೇ ನಿಮ್ಮ ಜೀವನದ ಬೇರುಗಳು. ಅವುಗಳನ್ನು ಬಲಪಡಿಸಿ. ಹೊರಗಿನ ಮೆಚ್ಚುಗೆಗಾಗಿ ಓಡಬೇಡಿ. ಇಂದಿನಿಂದ ಒಂದು ಅಭ್ಯಾಸ ಬೆಳೆಸಿಕೊಳ್ಳಿ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವನ್ನು ಜಗತ್ತಿಗೆ ಹೇಳುವ ಬದಲು ನಿಮ್ಮ ದಿನಚರಿಯಲ್ಲಿ ಬರೆದುಕೊಳ್ಳಿ. ಪ್ರತಿದಿನ ಸ್ವಲ್ಪ ಪ್ರಗತಿ ಮಾಡಿ. 1 ವರ್ಷ ಕಳೆದ ನಂತರ ನಿಮ್ಮ ಜೀವನವೇ ಬದಲಾಗಿರುವುದನ್ನು ನೀವು ಕಾಣುತ್ತೀರಿ. ಆಗ ಯಾರಿಗೂ ಏನನ್ನೂ ಸಾಬೀತುಪಡಿಸುವ ಅಗತ್ಯ ಇರುವುದಿಲ್ಲ. ನಿಮ್ಮ ಯಶಸ್ಸೇ ನಿಮ್ಮ ಪರವಾಗಿ ಮಾತನಾಡುತ್ತದೆ. ನೆನಪಿಡಿ, ಮೌನವು ಸೋಲಿನ ಸಂಕೇತವಲ್ಲ, ಮೌನವು ತಯಾರಿಯ ಸಂಕೇತ. ಮೌನವಾಗಿ ಸಿದ್ಧತೆ ನಡೆಸಿದವರು ಸರಿಯಾದ ಸಮಯದಲ್ಲಿ ಇತಿಹಾಸ ನಿರ್ಮಿಸುತ್ತಾರೆ. ಆದ್ದರಿಂದ ನಿಮ್ಮ ಕನಸುಗಳನ್ನು ಕಾಪಾಡಿ, ನಿಮ್ಮ ಗುರಿಯನ್ನು ಕಣ್ಣ ಮುಂದೆ ಇಡಿ, ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ. ಉಳಿದ ಎಲ್ಲವನ್ನೂ ಸಮಯವೇ ನಿಮ್ಮ ಪರವಾಗಿ ತೀರ್ಮಾನಿಸುತ್ತದೆ. ಸ್ನೇಹಿತರೆ, ನೀವು ಒಂದು ವಿಷಯವನ್ನು ಗಮನಿಸಿರಬಹುದು. ಈ ಜಗತ್ತಿನಲ್ಲಿ ನಿಜವಾಗಿಯೂ ದೊಡ್ಡ ಸಾಧನೆ ಮಾಡಿದ ಅನೇಕ ಜನರು ತಮ್ಮ ಯಶಸ್ಸಿನ ಬಗ್ಗೆ ಮೊದಲೇ ಘೋಷಣೆ ಮಾಡಿರಲಿಲ್ಲ. ಅವರು ಮಾತನಾಡಿದ್ದು ಕಡಿಮೆ, ಮಾಡಿದ ಕೆಲಸವೇ ಹೆಚ್ಚು. ಅದಕ್ಕಾಗಿಯೇ ಅವರ ಯಶಸ್ಸು ಜಗತ್ತನ್ನು ಆಶ್ಚರ್ಯಗೊಳಿಸಿತು. ನಿಮ್ಮ ಜೀವನದಲ್ಲೂ ಇದೇ ನಿಯಮ ಅನ್ವಯಿಸುತ್ತದೆ. ನೀವು ಪ್ರತಿದಿನ ನಿಮ್ಮ ಕನಸುಗಳ ಬಗ್ಗೆ ಎಲ್ಲರಿಗೂ ಹೇಳುತ್ತಾ ಹೋದರೆ ನಿಮ್ಮ ಶಕ್ತಿ ಮಾತುಗಳಲ್ಲಿ ಖಾಲಿಯಾಗುತ್ತದೆ. ಆದರೆ ಅದೇ ಶಕ್ತಿಯನ್ನು ಕೆಲಸಕ್ಕೆ ಬಳಸಿದರೆ ಅದೇ ಕನಸುಗಳು ಒಂದು ದಿನ ನಿಜವಾಗುತ್ತವೆ. ನಮ್ಮ ಜೀವನದಲ್ಲಿ ಕೆಲವರು ಯಾವಾಗಲೂ ಪ್ರಶ್ನೆಗಳನ್ನು ಕೇಳುತ್ತಾರೆ. ಏನು ಮಾಡುತ್ತಿದ್ದೀಯಾ? ಮುಂದಿನ ಪ್ಲಾನ್ ಏನು? ಎಷ್ಟು ಹಣ ಬರುತ್ತಿದೆ? ಯಾವ ಕೆಲಸ ಶುರು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾರೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡಲೇಬೇಕೆಂಬ ನಿಯಮ ಇಲ್ಲ. ಕೆಲವೊಮ್ಮೆ ಒಂದು ನಗು ಸಾಕು, ಕೆಲವೊಮ್ಮೆ ಸರಿಯಾದ ಸಮಯ ಬಂದಾಗ ಹೇಳುತ್ತೇನೆ ಎನ್ನುವುದು ಸಾಕು. ಪ್ರತಿಯೊಬ್ಬರಿಗೂ ನಿಮ್ಮ ಜೀವನದ ಸಂಪೂರ್ಣ ವಿವರ ತಿಳಿಯುವ ಹಕ್ಕಿಲ್ಲ. ನಿಮ್ಮ ಜೀವನ ನಿಮ್ಮದು, ನಿಮ್ಮ ನಿರ್ಧಾರ ನಿಮ್ಮದು. ಒಂದು ಗರುಡ ಆಕಾಶದಲ್ಲಿ ಹಾರುವಾಗ ಪ್ರತಿಯೊಂದು ಹಕ್ಕಿಯ ಜೊತೆ ಸ್ಪರ್ಧೆ ಮಾಡುವುದಿಲ್ಲ. ಅದು ತನ್ನ ಗುರಿಯತ್ತ ಮಾತ್ರ ಗಮನ ಕೊಡುತ್ತದೆ. ಕಾಗೆಗಳು ಕೂಗಬಹುದು, ಸಣ್ಣ ಹಕ್ಕಿಗಳು ಅದರ ಸುತ್ತ ಹಾರಬಹುದು, ಆದರೆ ಗರುಡ ತನ್ನ ಎತ್ತರವನ್ನು ಬಿಟ್ಟು ಕೆಳಗೆ ಇಳಿಯುವುದಿಲ್ಲ. ನಮ್ಮ ಜೀವನವು ಹೀಗೆಯೇ ಇರಬೇಕು. ಎಲ್ಲರ ಮಾತಿಗೆ ಪ್ರತಿಕ್ರಿಯಿಸುತ್ತಾ ಹೋದರೆ ನಮ್ಮ ಗುರಿಯಿಂದ ದೂರವಾಗುತ್ತೇವೆ. ಆದ್ದರಿಂದ ಅನಗತ್ಯ ಚರ್ಚೆಗಳನ್ನು ತಪ್ಪಿಸಿ ನಿಮ್ಮ ಸಮಯವನ್ನು ನಿಮ್ಮ ಕನಸಿಗೆ ಮೀಸಲಿಡಿ. ಜೀವನದಲ್ಲಿ ಇನ್ನೊಂದು ದೊಡ್ಡ ತಪ್ಪು ಎಂದರೆ ಪ್ರತಿಯೊಂದು ಯಶಸ್ಸನ್ನು ತಕ್ಷಣವೇ ಜಗತ್ತಿಗೆ ತೋರಿಸುವುದು. ಹೊಸ ಮೊಬೈಲ್ ತೆಗೆದುಕೊಂಡರೂ ಪೋಸ್ಟ್, ಹೊಸ ಬೈಕ್ ತೆಗೆದುಕೊಂಡರೂ ಪೋಸ್ಟ್, ಸ್ವಲ್ಪ ಹಣ ಬಂದರೂ ಪೋಸ್ಟ್. ಸಂತೋಷ ಹಂಚಿಕೊಳ್ಳುವುದು ತಪ್ಪಲ್ಲ, ಆದರೆ ಪ್ರತಿಯೊಂದು ವಿಷಯವನ್ನು ಪ್ರದರ್ಶಿಸುವ ಅಭ್ಯಾಸ ಕೆಲವೊಮ್ಮೆ ಅಹಂಕಾರ, ಅಸೂಯೆ ಮತ್ತು ಅನಗತ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ಸಂತೋಷವನ್ನು ಅನುಭವಿಸಿ, ಆದರೆ ನಿಮ್ಮ ಜೀವನದ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ. ನೆನಪಿಡಿ, ಮೌನವಾಗಿ ಕೆಲಸ ಮಾಡುವವನಿಗೆ ಹೆಚ್ಚು ಸಮಯ ಸಿಗುತ್ತದೆ.
ಹೆಚ್ಚು ಮಾತನಾಡುವವನಿಗೆ ಸಮಯ ಕಡಿಮೆ ಉಳಿಯುತ್ತದೆ. ನೀವು ಪ್ರತಿದಿನ 1 ಗಂಟೆ ಇತರರಿಗೆ ನಿಮ್ಮ ಯೋಜನೆಗಳನ್ನು ವಿವರಿಸುವ ಬದಲು ಆ 1 ಗಂಟೆಯನ್ನು ನಿಮ್ಮ ಕೌಶಲ್ಯವನ್ನು ಬೆಳೆಸಲು ಬಳಸಿದರೆ 1 ವರ್ಷದ ನಂತರ ಅದರ ಫಲಿತಾಂಶ ಅಚ್ಚರಿಯಾಗಿರುತ್ತದೆ. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಯಶಸ್ಸು ಎಲ್ಲರಿಗೂ ಸಂತೋಷ ತರುವುದಿಲ್ಲ. ಇದು ಕೇಳಲು ಕಠಿಣವಾದರೂ ಜೀವನದ ಸತ್ಯ. ಕೆಲವರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಪ್ರೇರಣೆ ಪಡೆಯುತ್ತಾರೆ, ಆದರೆ ಕೆಲವರು ಅದೇ ಬೆಳವಣಿಗೆಯನ್ನು ನೋಡಿ ಅಸೂಯೆಪಡುತ್ತಾರೆ. ಅದಕ್ಕಾಗಿ ನಿಮ್ಮ ಸಾಧನೆಗೆ ಮುಂಚೆ ಹೆಚ್ಚು ಮಾತನಾಡಬೇಡಿ. ಸಾಧನೆಯ ನಂತರವೂ ವಿನಯದಿಂದಿರಿ. ವಿನಯವು ಯಶಸ್ಸನ್ನು ಇನ್ನಷ್ಟು ಸುಂದರವಾಗಿಸುತ್ತದೆ. ಒಂದು ನದಿಯನ್ನು ನೋಡಿ, ಅದು ಹರಿಯುವಾಗ ಶಬ್ದ ಮಾಡಬಹುದು, ಆದರೆ ಸಮುದ್ರವನ್ನು ಸೇರುವ ಗುರಿಯನ್ನು ಅದು ಎಂದಿಗೂ ಮರೆತುಕೊಳ್ಳುವುದಿಲ್ಲ. ದಾರಿಯಲ್ಲಿ ಕಲ್ಲುಗಳು ಬರುತ್ತವೆ, ತಿರುವುಗಳು ಬರುತ್ತವೆ, ಅಡೆತಡೆಗಳು ಬರುತ್ತವೆ, ಆದರೂ ಅದು ನಿಲ್ಲುವುದಿಲ್ಲ. ನಿಮ್ಮ ಜೀವನವು ಹಾಗೆಯೇ ಇರಲಿ. ಜನರು ಏನು ಹೇಳುತ್ತಾರೆ ಎನ್ನುವುದಕ್ಕಿಂತ ನೀವು ಎಲ್ಲಿ ತಲುಪಬೇಕು ಎನ್ನುವುದರ ಮೇಲೆ ಗಮನ ಕೊಡಿ. ನಿಮ್ಮ ಕನಸುಗಳು ಬಹಳ ಅಮೂಲ್ಯ. ಅವುಗಳನ್ನು ಎಲ್ಲರ ಅಭಿಪ್ರಾಯಕ್ಕೆ ಒಪ್ಪಿಸಬೇಡಿ. ನಿಮ್ಮ ಯೋಜನೆಗಳು ಇನ್ನೂ ರೂಪುಗೊಳ್ಳುತ್ತಿರುವಾಗ ಅವುಗಳನ್ನು ರಕ್ಷಿಸಿ. ಒಂದು ಕಟ್ಟಡ ನಿರ್ಮಾಣವಾಗುವ ಮೊದಲು ಅದರ ಸುತ್ತ ರಕ್ಷಣಾ ಬೇಲಿ ಹಾಕುತ್ತಾರೆ, ಏಕೆಂದರೆ ಅದು ಇನ್ನೂ ಪೂರ್ಣವಾಗಿಲ್ಲ. ನಿಮ್ಮ ಕನಸುಗಳು ಹಾಗೆಯೇ, ಅವು ಸಾಕಾರವಾಗುವವರೆಗೆ ಅವುಗಳನ್ನು ಮೌನದಿಂದ ಕಾಪಾಡಿಕೊಳ್ಳಿ. ಕೊನೆಯಲ್ಲಿ ಒಂದು ಮಾತು, ನೀವು ಜೀವನದಲ್ಲಿ ಗೆಲ್ಲಬೇಕೆಂದರೆ ನಿಮ್ಮ ಪರಿಶ್ರಮವೇ ಹೆಚ್ಚು ಮಾತನಾಡಲಿ. ನಿಮ್ಮ ಕನಸುಗಳನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಮುಂದಿನ ಹೆಜ್ಜೆಯನ್ನು ಸಮಯ ಬಂದಾಗ ಮಾತ್ರ ಜಗತ್ತಿಗೆ ತೋರಿಸಿ. ನಿಮ್ಮ ದುರ್ಬಲತೆಯನ್ನು ವಿವೇಕದಿಂದ ಕಾಪಾಡಿಕೊಳ್ಳಿ. ಹೀಗೆ ಮಾಡಿದರೆ ಒಂದು ದಿನ ನಿಮ್ಮ ಯಶಸ್ಸು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ನೀವು ಏನನ್ನು ಹೇಳಬೇಕಾಗುವುದಿಲ್ಲ. ನಿಮ್ಮ ಜೀವನವೇ 1000 ಮಾತುಗಳನ್ನು ಹೇಳುತ್ತದೆ. ಸ್ನೇಹಿತರೆ, ಈ ವಿಡಿಯೋದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಆದರೆ ಈ ಕೊನೆಯ ಕೆಲವು ನಿಮಿಷಗಳು ನಿಮ್ಮ ಜೀವನದ ಹೊಸ ಆರಂಭವಾಗಬಹುದು. ಏಕೆಂದರೆ ಕೆಲವೊಮ್ಮೆ ಒಂದು ಸರಿಯಾದ ಆಲೋಚನೆಯೇ ಒಬ್ಬ ವ್ಯಕ್ತಿಯ ಸಂಪೂರ್ಣ ಜೀವನವನ್ನು ಬದಲಾಯಿಸುತ್ತದೆ. ಇದುವರೆಗೂ ನಾವು ಜೀವನದಲ್ಲಿ ಗೆಲ್ಲಬೇಕಾದರೆ ಯಾರಿಗೂ ಹೇಳಬಾರದ 3 ಮುಖ್ಯ ವಿಷಯಗಳ ಬಗ್ಗೆ ಮಾತನಾಡಿದ್ದೇವೆ. ನಿಮ್ಮ ದೊಡ್ಡ ಕನಸು, ನಿಮ್ಮ ಮುಂದಿನ ಯೋಜನೆ ಮತ್ತು ನಿಮ್ಮ ದುರ್ಬಲತೆ. ಈ 3 ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಅನೇಕ ಅನಗತ್ಯ ಸಮಸ್ಯೆಗಳನ್ನು ತಪ್ಪಿಸಿಕೊಳ್ಳಬಹುದು. ನೆನಪಿಡಿ, ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಿಮ್ಮ ಹಿತೈಷಿಗಳಲ್ಲ. ನಿಮ್ಮ ಸಂತೋಷವನ್ನು ನೋಡಿ ಸಂತೋಷಪಡುವವರು ಇರುತ್ತಾರೆ, ಆದರೆ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಪಡುವವರು ಇರುತ್ತಾರೆ. ಅದಕ್ಕಾಗಿ ಭಯಪಡುವ ಅಗತ್ಯವಿಲ್ಲ, ಆದರೆ ವಿವೇಕದಿಂದ ಬದುಕುವ ಅಗತ್ಯ ಇದೆ. ಯಾರನ್ನು ನಂಬಬೇಕು, ಯಾರೊಂದಿಗೆ ಎಷ್ಟು ಮಾತನಾಡಬೇಕು ಎಂಬುದನ್ನು ತಿಳಿದುಕೊಳ್ಳುವುದೇ ಜೀವನದ ದೊಡ್ಡ ಬುದ್ಧಿವಂತಿಕೆ. ಒಂದು ದಿನ ನೀವು ಯಶಸ್ವಿಯಾಗುತ್ತೀರಿ. ನೀವು ಇಂದು ಕಾಣುತ್ತಿರುವ ಕನಸುಗಳು ಒಂದು ದಿನ ನಿಜವಾಗುತ್ತವೆ. ಆದರೆ ಆ ದಿನ ಬಂದಾಗ ಅಹಂಕಾರದಿಂದ ಬದಲಾಗಬೇಡಿ. ನಿಮ್ಮನ್ನು ನಂಬಿದವರನ್ನು ಮರೆಯಬೇಡಿ. ನಿಮ್ಮ ಕಷ್ಟದ ದಿನಗಳನ್ನು ಮರೆಯಬೇಡಿ. ನೀವು ನಡೆದ ದಾರಿಯನ್ನು ಮರೆಯಬೇಡಿ, ಏಕೆಂದರೆ ಕಷ್ಟವನ್ನು ನೆನಪಿಟ್ಟಿರುವ ವ್ಯಕ್ತಿ ಯಶಸ್ಸಿನಲ್ಲಿಯೂ ವಿನಯದಿಂದಿರುತ್ತಾನೆ. ಜೀವನದಲ್ಲಿ ಸೋಲು ಬಂದರೆ ಅದು ಅಂತ್ಯವಲ್ಲ, ಅದು ನಿಮ್ಮನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಲು ಬಂದ ಪಾಠ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಿರಾಶರಾಗಬೇಡಿ. ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯನ್ನು ಆರಂಭದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿತ್ತು, ಆದರೆ ಅವರು ನಿಲ್ಲಲಿಲ್ಲ. ಅವರು ತಮ್ಮ ಕೆಲಸವನ್ನು ಮುಂದುವರಿಸಿದರು. ಕೊನೆಗೆ ಅವರ ಸಾಧನೆಯೇ ಅವರ ಪರವಾಗಿ ಮಾತನಾಡಿತು. ಇಂದಿನಿಂದ ಒಂದು ಸಣ್ಣ ನಿರ್ಧಾರ ಮಾಡಿ. ನಿಮ್ಮ ಸಮಯವನ್ನು ದೂರು ಹೇಳುವುದಕ್ಕೆ ಅಲ್ಲ, ನಿಮ್ಮ ಭವಿಷ್ಯವನ್ನು ಕಟ್ಟುವುದಕ್ಕೆ ಬಳಸಿ. ನಿಮ್ಮ ಶಕ್ತಿಯನ್ನು ಇತರರನ್ನು ಮೆಚ್ಚಿಸಲು ಅಲ್ಲ, ನಿಮ್ಮ ಗುರಿಯನ್ನು ಸಾಧಿಸಲು ಬಳಸಿ. ಪ್ರತಿದಿನ ಸ್ವಲ್ಪ ಕಲಿಯಿರಿ, ಪ್ರತಿದಿನ ಸ್ವಲ್ಪ ದುಡಿಯಿರಿ, ಪ್ರತಿದಿನ ನಿನ್ನೆಗಿಂತ ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಿ. ಸಣ್ಣ ಸಣ್ಣ ಬದಲಾವಣೆಗಳೇ ಒಂದು ದಿನ ದೊಡ್ಡ ಯಶಸ್ಸಿನ ಅಡಿಪಾಯವಾಗುತ್ತವೆ. ನಿಮ್ಮ ಜೀವನವನ್ನು ಇತರರೊಂದಿಗೆ ಹೋಲಿಸಬೇಡಿ. ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನ. ಕೆಲವರು ಬೇಗ ತಲುಪುತ್ತಾರೆ, ಕೆಲವರು ತಡವಾಗಿ ತಲುಪುತ್ತಾರೆ, ಆದರೆ ನಿರಂತರವಾಗಿ ನಡೆಯುವವನು ಒಂದು ದಿನ ಗುರಿಯನ್ನು ತಲುಪುತ್ತಾನೆ. ಆದ್ದರಿಂದ ನಿಮ್ಮ ವೇಗದ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ದಿಕ್ಕು ಸರಿಯಾಗಿದೆಯೇ ಎಂಬುದನ್ನು ಮಾತ್ರ ಗಮನಿಸಿ. ಒಂದು ದಿನ ಬೆಳಗ್ಗೆ ಎದ್ದು ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿದಾಗ, ನಾನು ನನ್ನ ಕನಸನ್ನು ಬಿಟ್ಟಿಲ್ಲ, ನಾನು ನನ್ನ ಮಾತನ್ನು ಉಳಿಸಿಕೊಂಡೆ, ನಾನು ಮೌನವಾಗಿ ದುಡಿದೆ ಎಂದು ಹೆಮ್ಮೆಯಿಂದ ಹೇಳುವ ದಿನ ಬರಲಿ. ಆ ದಿನದ ಸಂತೋಷವನ್ನು ಯಾವುದೇ ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ನೆನಪಿಡಿ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ಉತ್ತರ ನಿಮ್ಮ ಮಾತುಗಳಲ್ಲ, ನಿಮ್ಮ ಸಾಧನೆ. ನಿಮ್ಮ ಬಗ್ಗೆ ಜನರು ಏನು ಹೇಳುತ್ತಾರೆ ಎಂಬುದಕ್ಕಿಂತ ನಿಮ್ಮ ಜೀವನ ಏನು ಹೇಳುತ್ತದೆ ಎಂಬುದೇ ಮುಖ್ಯ. ಆದ್ದರಿಂದ ಇಂದಿನಿಂದ ಒಂದು ವಾಗ್ದಾನ ಮಾಡಿ, ಕಡಿಮೆ ಮಾತನಾಡುತ್ತೇನೆ, ಹೆಚ್ಚು ಕಲಿಯುತ್ತೇನೆ, ಹೆಚ್ಚು ದುಡಿಯುತ್ತೇನೆ ಮತ್ತು ನನ್ನ ಯಶಸ್ಸೇ ನನ್ನ ಪರಿಚಯವಾಗಲಿ. ಕೊನೆಯಲ್ಲಿ ಒಂದು ಮಾತು, ಯಶಸ್ಸು ಎಂದಿಗೂ ಗದ್ದಲವನ್ನು ಇಷ್ಟಪಡುವುದಿಲ್ಲ. ಯಶಸ್ಸು ಶಾಂತವಾಗಿ ದುಡಿಯುವವರನ್ನು ಹುಡುಕುತ್ತದೆ, ಪ್ರತಿದಿನ ಬೆವರು ಸುರಿಸುವವರನ್ನು ಹುಡುಕುತ್ತದೆ.
ಕೈಬಿಡದೆ ಹೋರಾಡುವವರನ್ನು ಹುಡುಕುತ್ತದೆ. ನೀವು ಆ ವ್ಯಕ್ತಿಯಾಗಿದ್ದರೆ ನಿಮ್ಮ ಸಮಯ ಖಂಡಿತ ಬರುತ್ತದೆ. ಬಹುಶಃ ಇಂದು ಅಲ್ಲ, ನಾಳೆ ಅಲ್ಲ, ಆದರೆ ಒಂದು ದಿನ ನಿಮ್ಮ ಜೀವನವೇ ನೀವು ಕಂಡ ಕನಸಿನ ಸಾಕ್ಷಿಯಾಗುತ್ತದೆ. ಹಾಗಾಗಿ ನಿಮ್ಮ ಕನಸುಗಳನ್ನು ಕಾಪಾಡಿ, ನಿಮ್ಮ ಯೋಜನೆಗಳನ್ನು ಮೌನವಾಗಿ ಕಾರ್ಯರೂಪಕ್ಕೆ ತಂದುಕೊಳ್ಳಿ. ನಿಮ್ಮ ದುರ್ಬಲತೆಯನ್ನು ನಿಮ್ಮ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಳಿ. ಇತರರ ಮಾತಿಗಿಂತ ನಿಮ್ಮ ಒಳಗಿನ ಧ್ವನಿಯನ್ನು ಹೆಚ್ಚು ಕೇಳಿ. ಪ್ರತಿಯೊಂದು ಬೆಳಿಗ್ಗೆಯೂ ಹೊಸ ಅವಕಾಶ ಎಂದು ನಂಬಿ. ಪ್ರತಿಯೊಂದು ಸೋಲನ್ನು ಒಂದು ಪಾಠ ಎಂದು ಸ್ವೀಕರಿಸಿ. ಪ್ರತಿಯೊಂದು ದಿನವನ್ನು ನಿಮ್ಮ ಗುರಿಯ ಕಡೆ ಒಂದು ಹೆಜ್ಜೆಯಾಗಿ ಮಾಡಿ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ, ನಾನು ಕೈಬಿಡಲಿಲ್ಲ, ಅದಕ್ಕೆ ಇಂದು ಈ ಸ್ಥಾನದಲ್ಲಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳುತ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಜೀವನ ಬದಲಿಸುವ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನೆನಪಿಡಿ, ಕನಸುಗಳನ್ನು ಎಲ್ಲರಿಗೂ ಹೇಳಬೇಡಿ, ಅವುಗಳನ್ನು ಸಾಕಾರಗೊಳಿಸಿ ತೋರಿಸಿ. ಏಕೆಂದರೆ ಮಾತುಗಳನ್ನು ಕೆಲವರು ಮಾತ್ರ ಕೇಳುತ್ತಾರೆ, ಆದರೆ ಯಶಸ್ಸನ್ನು ಇಡೀ ಜಗತ್ತು ನೋಡುತ್ತದೆ. ಹಿತರೆ, ಇಂದು ನಾವು ತಿಳಿದುಕೊಂಡಿದ್ದು ಕೇವಲ 3 ವಿಷಯಗಳ ಬಗ್ಗೆ ಅಲ್ಲ, ಯಶಸ್ಸಿನ ಹಿಂದೆ ಇರುವ ಒಂದು ದೊಡ್ಡ ಜೀವನ ಸತ್ಯದ ಬಗ್ಗೆ. ನೆನಪಿಡಿ, ನಿಮ್ಮ ಕನಸುಗಳನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಯೋಜನೆಗಳನ್ನು ಸಮಯ ಬರುವವರೆಗೆ ರಹಸ್ಯವಾಗಿಡಿ. ನಿಮ್ಮ ದುರ್ಬಲತೆಯನ್ನು ಎಲ್ಲರ ಮುಂದೆ ತೆರೆದಿಡಬೇಡಿ. ಏಕೆಂದರೆ ಈ ಜಗತ್ತಿನಲ್ಲಿ ನಿಮ್ಮ ಮಾತುಗಳನ್ನು ಕೇಳುವವರು 1000 ಜನ ಇರಬಹುದು, ಆದರೆ ನಿಮ್ಮ ಯಶಸ್ಸನ್ನು ನೋಡಿ ಗೌರವಿಸುವವರು ಮಾತ್ರ ನಿಜವಾದವರು. ಇಂದಿನಿಂದ ಒಂದು ವಾಗ್ದಾನ ಮಾಡಿ, ನಾನು ಕಡಿಮೆ ಮಾತನಾಡುತ್ತೇನೆ, ಹೆಚ್ಚು ದುಡಿಯುತ್ತೇನೆ. ನನ್ನ ಯಶಸ್ಸೇ ನನ್ನ ಪರವಾಗಿ ಮಾತನಾಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೆಳಗಿನ ಕಾಮೆಂಟ್ನಲ್ಲಿ ಒಂದೇ ಒಂದು ಪದ ಬರೆಯಿರಿ, ನಾನು ಗೆಲ್ಲುತ್ತೇನೆ. ನಿಮ್ಮ ಪ್ರತಿಯೊಂದು ಕನಸು ನನಸಾಗಲಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಹೊಸ ಪ್ರೇರಣಾದಾಯಕ ವಿಡಿಯೋದಲ್ಲಿ ಭೇಟಿಯಾಗೋಣ.